ಹೀಗೆ ಗ್ಯಾಸ್ ಎಮರ್ಜೆನ್ಸಿ ಜಿಲ್ಲೆಯಲ್ಲೂ ಜನ ಪರದಾಡುವಂತಾಗಿದೆ. ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನೋರು ದಿಗಿಲಿಗೆ ಬಿದ್ದಿದ್ದಾರೆ. ಅದರಲ್ಲೂ ಉತ್ತರ ಭಾರತದಲ್ಲಿನ ಜನರ ಪರದಾಟ ನೋಡ್ತಾ ಇದ್ರೆ ಎದೆ ಜಲ್ ಅನ್ಸುತ್ತೆ. ಯುದ್ಧ ಹೀಗೆ ಮುಂದುವರೆದ್ರೆ ನಮ್ಮ ಪರಿಸ್ಥಿತಿ ಏನಪ್ಪಾ ಅನ್ನುವಂತ ಆತಂಕ ಕಾಡತೊಡಗಿದೆ. ಒಂದು ಕಾಲದಲ್ಲಿ ಭಾರತೀಯ ಅಡುಗೆ ಮನೆಗಳಲ್ಲಿ ಒಲೆ, ಚಿಮಣಿ, ಸೌದೆಗಳ ರಾಶಿ ರಾರಾಜಿಸ್ತಾ ಇತ್ತು. ಮಧ್ಯಮ ವರ್ಗದ ಕುಟುಂಬಗಳು ಸೀಮೆ ಎಣ್ಣೆ ಸ್ಟವ್ಗಳನ್ನ ಬಳಸಿದ್ರೆ ಗ್ಯಾಸ್ ಸ್ಟವ್ ಶ್ರೀಮಂತರ ಮನೆಗಳಿಗಷ್ಟೇ ಸೀಮಿತ ಆಗಿದ್ವು. ಹಳ್ಳಿಗಳಲ್ಲಂತೂ LPG ಮರೀಚಿಕೆಯೇ ಆಗಿತ್ತು. ಆದರೆ 2000ನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮೂಲಕ LPG ಮಧ್ಯಮ ವರ್ಗಗಳನ್ನ ತಲುಪಿತು. ಹಳ್ಳಿಗೂ ಕಾಲಿಡ್ತು. ಈಗ ಸಣ್ಣ ಗುಡಿಸಿಲಿನಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಬಳಸ್ತಾ ಇದ್ದಾರೆ. ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆದ್ರೆ ಕೈ ಕಾಲೇ ಹೋಯ್ತು ಅನ್ನುವಂತಾಗುತ್ತೆ. ಅಂಥದ್ರಲ್ಲಿ ಇಡೀ ದೇಶದಲ್ಲೇ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಈಗ ಪರಿಸ್ಥಿತಿ ಹೇಗಿರ್ಬೇಡ ಹೇಳಿ. ಹೋಟೆಲ್ಗಳಿಗೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳ ವ್ಯತ್ಯಯ ಕಂಡು ಬರ್ತಾ ಇರುವಂತದ್ದು. ರಾಯಚೂರಿನಲ್ಲೂ ಕೂಡ ನೋ ಸ್ಟಾಕ್ ಇರುವಂತಹ ಒಂದು ಪೋಸ್ಟ್ಗಳು ನಮಗೆ ಕಾಣಿಸ್ತಾ ಇರುವಂತದ್ದು. ಮನೆಗಳಲ್ಲಿ ಬಳಸೋ ಸಿಲಿಂಡರ್ಗಳು ಕೂಡ ಬುಕ್ ಆಗ್ತಾ ಇಲ್ಲ. ಗ್ಯಾಸ್ ಎಮರ್ಜೆನ್ಸಿ ಜಿಲ್ಲೆಯಲ್ಲೂ ಜನರ ಪರದಾಟ. ಸಿಲಿಂಡರ್ ಇರಲಿಲ್ಲ, ಈಗಿರೋದು ಅರ್ಧ, ಅದು ಖಾಲಿ ಆದ್ರೆ ಮುಗೀತು, ಕ್ಲೋಸ್. 5-6 ದಿವಸದಿಂದ ಬುಕ್ ಆಗ್ತಾ ಇಲ್ಲ. ಬುಕ್ ಮಾಡಿದ್ರು, ಇವತ್ತು ಬುಕ್ ಆಗಿದೆ, ಕೊಡ್ತಾ ಇಲ್ಲ. 5-6 ದಿವಸ ಅಡಿಗೆನೆ ಮಾಡಿಲ್ಲ ನಾವು. ಎಲ್ಲೆಲ್ಲಿ ಗ್ಯಾಸ್ ಇದೆ ಎಲ್ಲ ಕಡೆನೂ ಇದು ಮಾಡಿದ್ವಿ, ಸಿಗ್ತಿದ್ವಿ, ಎಲ್ಲೂ ಗ್ಯಾಸ್ ಸಿಗ್ತಲ್ಲ. ಜನರಲ್ಲಿ ಆತಂಕ ಮೂಡಿಸಿ ಒಂದೇ ದಿನದಲ್ಲಿ ನಮಗೆ 1100 ಬುಕ್ಕಿಂಗ್ ಆಗಿದೆ. ಎಮರ್ಜೆನ್ಸಿ, ಗ್ಯಾಸ್ ಎಮರ್ಜೆನ್ಸಿ. ಗಲ್ಫ್ ರಾಷ್ಟ್ರಗಳಲ್ಲಿ 2 ವಾರದಿಂದ ನಡೀತಾ ಇರುವ ಭೀಕರ ಯುದ್ಧದ ಎಫೆಕ್ಟ್ ನಿಂದಾಗಿ ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ತಲೆದೋರಿದೆ. ಅದರಲ್ಲೂ ಕರ್ನಾಟಕದ ಜಿಲ್ಲೆಯಲ್ಲೂ ಗ್ಯಾಸ್ ಸಿಲಿಂಡರ್ಗಳಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಹಾಹಾಕಾರ ಎದುರಾಗಿದೆ. 3-4 ದಿನಗಳಿಂದ ಹೋಟೆಲ್ಗಳಲ್ಲಿ ಬಳಸೋ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬರ್ತಾ ಇಲ್ಲ. ರಾಯಚೂರು ಜಿಲ್ಲೆ ಲಿಂಗಸ್ಗೂರು ಪಟ್ಟಣದ ಇಂಡಿಯನ್ ಗ್ಯಾಸ್ ಏಜೆನ್ಸಿಯಲ್ಲಿ ನೋ ಸ್ಟಾಕ್ ಬೋರ್ಡ್ ರಾರಾಜಿಸ್ತಾ ಇದೆ. ರಾಯಚೂರಿನಲ್ಲೂ ಕೂಡ ನೋ ಸ್ಟಾಕ್ ಇರುವಂತಹ ಒಂದು ಪೋಸ್ಟ್ಗಳು ನಮಗೆ ಕಾಣಿಸ್ತಾ ಇರುವಂತದ್ದು. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಮಂಗಳೂರಿನಲ್ಲೂ ಸಿಲಿಂಡರ್ಗಳು ಸ್ಟಾಕ್ ಇಲ್ಲದ ಕಾರಣ ಗೋಡೌನ್ಗಳಿಗೆ ಬೀಗ ಬಿದ್ದಿದೆ. ಶ್ರೀನಿಧಿ ಭಾರತ್ ಗ್ಯಾಸ್ ಏಜೆನ್ಸಿ ಕ್ಲೋಸ್ ಆಗಿದೆ. 2-3 ದಿವಸಕ್ಕೆ ಸಮಸ್ಯೆಗಳು ಬಂದರೂ ಕೂಡ ತಾವು ಮಾನಸಿಕವಾಗಿ ತಯಾರಾಗಿ ಇನ್ನೊಂದು 2-3 ದಿವಸದಲ್ಲಿ ಸರಿ ಆಗ್ಬೋದು ಅನ್ನೋ ಭರವಸೆಯಲ್ಲಿದ್ದೇವೆ. ಅದು ನಾವು ಕೊನೆಗೂ ಒಂದು ಸರ್ಕಾರದ ಮೇಲೆ ಡಿಪೆಂಡೆಂಟ್. ಬೆಳಗಾವಿಯಲ್ಲಿ ಗ್ಯಾಸ್ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ. ಏಜೆಂಟ್ಗಳಿಗೆ ಕಾಲ್ ಮಾಡಿದ್ರು ರಿಸೀವ್ ಆಗ್ತಾ ಇಲ್ಲ. ಅದರಲ್ಲೂ ಹೋಟೆಲ್ನವರ ಕಾಲ್ ಪಿಕ್ ಮಾಡ್ತಿಲ್ವಂತೆ. ಮನೆಯಲ್ಲಿ ಮಕ್ಕಳು ವೃದ್ಧರಿದ್ದಾರೆ. ಅಡುಗೆ ಮಾಡೋಕೆ ಗ್ಯಾಸ್ ಸಿಗದೆ ಹೋದ್ರೆ ಗತಿ ಏನು ಅಂತ ಹೆದರಿ ಜನ ಗ್ಯಾಸ್ ಏಜೆನ್ಸಿಗಳಿಗೆ ಓಡೋಡಿ ಬರ್ತಾ ಇದ್ದಾರೆ. ಹಾಸನದಲ್ಲೂ ಇದೇ ದೃಶ್ಯಗಳು ರಾರಾಜಿಸ್ತಾ ಇವೆ. ಹಾಸನದಲ್ಲಿ ಸಿಲಿಂಡರ್ ಬುಕ್ ಮಾಡಿ 5 ದಿನ ಆಯ್ತು, ಇನ್ನೂ ಕೊಟ್ಟಿಲ್ಲ. 3 ದಿನದಿಂದ ಮನೆಯಲ್ಲೇ ಅಡುಗೆ ಮಾಡಿಲ್ಲ, ಹೋಟೆಲ್ನಲ್ಲೇ ತಿಂತಾ ಇದ್ದೀವಿ. ಮುಂದೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. 5-6 ದಿವಸದಿಂದ ಬುಕ್ ಆಗ್ತಾ ಇಲ್ಲ. ಬುಕ್ ಮಾಡಿದ್ರು, ಇವತ್ತು ಬುಕ್ ಆಗಿದೆ, ಕೊಡ್ತಾ ಇಲ್ಲ. 5-6 ದಿವಸ ಅಡಿಗೆನೆ ಮಾಡಿಲ್ಲ ನಾವು, ಹೋಟ್ಲಿಂದ ತಿಂತಿದ್ದೀವಿ. ಏನ್ ಮಾಡೋದು? ಇನ್ನು ದೇವನಹಳ್ಳಿಯಲ್ಲೂ ಗೋಡೌನ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. 3 ದಿನಗಳಿಂದ ಗ್ಯಾಸ್ ಗೋಡೌನ್ಗಳು ಬಿಕೋ ಅಂತ ಇವೆ. ಬಾಗಲಕೋಟೆಯಲ್ಲಿ ಗ್ರಾಹಕರು ಕೈಯಲ್ಲಿ ಖಾಲಿ ಸಿಲಿಂಡರ್ ಹಿಡಿದು ಏಜೆನ್ಸಿಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ. ನಿತ್ಯ 300-400 ಸಿಲಿಂಡರ್ ಬುಕ್ ಆಗ್ತಾ ಇದ್ವು. ಆದ್ರೀಗ ಒಂದೇ ದಿನ 1500 ಸಿಲಿಂಡರ್ಗಳು ಬುಕ್ ಆಗ್ತಾ ಇದೆಯಂತೆ. ಕೊಪ್ಪಳದಲ್ಲೂ ಜನ ಆತಂಕಕ್ಕೆ ಬಿದ್ದು ಅಡ್ವಾನ್ಸ್ಡ್ ಬುಕಿಂಗ್ ಮಾಡ್ತಿದ್ದಾರೆ. ಕೈಯಲ್ಲೊಂದು ಸಿಲಿಂಡರ್, ತಲೆ ಮೇಲೊಂದು ಸಿಲಿಂಡರ್. ಗ್ಯಾಸ್ ಖರೀದಿಗೆ ಎದ್ನೋ ಬಿದ್ನೋ ಅಂತ ಓಡಿ ಬಂದ ಜನ. ಗಲ್ಫ್ ರಾಷ್ಟ್ರದಲ್ಲಿ ಯುದ್ಧ, ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಜನ ಅದೆಷ್ಟು ಭಯಭೀತರಾಗಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಇದು ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಲ್ಲಿ ಸೆರೆ ಸಿಕ್ಕಿರುವಂತಹ ದೃಶ್ಯ. ಬೆಳಗ್ಗೆಯಿಂದ ಗ್ಯಾಸ್ ಏಜೆನ್ಸಿ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಕೂತಿದ್ದ ಜನ ಆಫೀಸ್ ಓಪನ್ ಆಗ್ತಾ ಇದ್ದಾಗೆ ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದು ಸರತಿ ಸಾಲಲ್ಲಿ ನಿಂತಿದ್ದಾರೆ. ಒಂದೇ ಒಂದು ಸಿಲಿಂಡರ್ ಸಿಕ್ಕರೆ ಸಾಕಪ್ಪ ಅಂತ ಬೇಡ್ಕೊಳ್ತಿದ್ದಾರೆ. ಇದಿಷ್ಟೇ ಅಲ್ಲ, ಉತ್ತರ ಪ್ರದೇಶ, ಬಿಹಾರ, ದೆಹಲಿ, ತಮಿಳುನಾಡು, ಒಡಿಶಾ, ಜಾರ್ಖಂಡ್, ಮಧ್ಯಪ್ರದೇಶ, ಹರಿಯಾಣ ಸೇರಿದಂತೆ ದೇಶಾದ್ಯಂತ ಜನ LPG ಗ್ಯಾಸ್ ಸಿಲಿಂಡರ್ಗಳಿಗಾಗಿ ಪರದಾಡ್ತಿದ್ದಾರೆ. ಗೋಡೌನ್ ಗ್ಯಾಸ್ ಏಜೆನ್ಸಿಗಳ ಬಳಿ ಹನುಮನ ಬಾಲದಂತೆ ಕ್ಯೂ ನಿಂತಿದೆ. ಬ್ಯೂರೋ ರಿಪೋರ್ಟ್, TV9.